ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತು ನಾನು ಮದುವೆದು ಬ್ಲಾಗ್ನ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ ನೀವು ನೋಡಿದ್ದೀರಾ ರಿಸೆಪ್ಷನ್ದೆಲ್ಲ. ಹಾಗೆ ಇದು ಬಂದು ಮದುವೆದು 4 ತಿಂಗಳಾದಮೇಲೆ ಲೇಟಾಗಿ ಏನಕ್ಕೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಂದರೆ ವೀಡಿಯೋಸ್ ಎಲ್ಲ ಮಿಸ್ ಆಗೋಗಿತ್ತು. ಅದನ್ನೆಲ್ಲ ಹುಡುಕಿ ಎಡಿಟ್ ಮಾಡಿ ಹಾಕೋ ಅಷ್ಟರಲ್ಲಿ ಟೈಮ್ ಆಗೋಯಿತು. ಹಾಗೆ ಮಾರ್ನಿಂಗು ನಾನು ಮುಹೂರ್ತಕ್ಕೆ ಮೇಕಪ್ ಆಗ್ತಾ ಇರೋದು. ಹಾಗೆ ಹೇರ್ ಸ್ಟೈಲ್ ಎಲ್ಲ ನೋಡಿ ಯಾವ ರೀತಿ ಮಾಡ್ತಾ ಇದ್ದಾರೆ ಮೇಕಪ್ ಆರ್ಟಿಸ್ಟ್ ಅಂತ. ನಂದು ಇನ್ನೂ ಸ್ವಲ್ಪ ರೆಡಿ ಆಗಬೇಕು. ಅಷ್ಟರಲ್ಲಿ ಜನಿಯಾ ಬಂದಳು. ಅವಳು ಸ್ವಲ್ಪ ಅಳ್ತಾ ಇದ್ಲು. ಹಾಗಾಗಿ ಅವಳಿಗೆ ಫಸ್ಟ್ ಮೇಕಪ್ ಮಾಡಿಬಿಡಿ ಅಂತ ಹೇಳಿದೆ. ಹಾಗಾಗಿ ಇಬ್ಬರು ಮೇಕಪ್ ಆರ್ಟಿಸ್ಟು ಜನಿಗೆ ಮೇಕಪ್ ಮಾಡ್ತಾ ಇದ್ದಾರೆ ನೋಡಿ. ಸಾಕು ಸಾಕು. ಅಲ್ಲಿಗೆ ಬಿಡಿ ಬಿಡಿ ಬಿಡಿ. ಅವತ್ತು ಮನೇಲಿ ಹಾಕಿದ್ದೆ, ಚೆನ್ನಾಗಿ ಬಂದು ಇಬ್ಬರು ಆಂಟಿರು ಮೇಕಪ್ ಮಾಡ್ತಿದ್ದಾರಲ್ಲ ಜನಿ ಈ ವಯಸ್ಸಿಗೆ. ನೀನು ಈ ವಯಸ್ಸಲ್ಲಿದ್ದಾಗ ನಮ್ಗೆ ಏನೂ ಇರಲಿಲ್ಲ ಅಲ್ವಾ ರೂಪ? ಬರುತ್ತೆ. ಇನ್ನೊಂದು ಸ್ವಲ್ಪ ಟೈಟ್ ಮಾಡ್ಲಾ ಒಳಗಡೆ? ಮೇಕಪ್ ಆರ್ಟಿಸ್ಟು ಬೆಳಗಿನ ಜಾವ 4:15ಗೆ ಬಂದರು. ಪಾಪ ಅವರೇ ಬಂದು ನಮ್ಮನ್ನ ಎಬ್ಸಿದ್ರು. ಅವ್ರು ಬಂದಮೇಲೆ ನಾವೆಲ್ಲ ಹೋಗಿ ಸ್ನಾನ ಮಾಡ್ಕೊಂಡು ಬಂದು ರೆಡಿ ಆಗೋ ಅಷ್ಟರಲ್ಲಿ ಅವರು ಸೀರೆಗೆಲ್ಲ ಪಿನ್ ಮಾಡಿ ಇಟ್ಕೊಂಡಿದ್ರು. ನನಗೆ ಹೇರ್ ಸ್ಟೈಲೆಲ್ಲ ಆಗಿದೆ, ಇನ್ನು ಫೇಸ್ಗೆ ಮೇಕಪ್ ಆಗಿಲ್ಲ. ಅಷ್ಟರಲ್ಲಿ ಜನಿಯಾ ಬಂದು ಅಳಕ್ಕೆ ಸ್ಟಾರ್ಟ್ ಮಾಡಿದ್ಲು ಅಂತ ಹೇಳಿ ಫಸ್ಟ್ ಅವಳಿಗೆ ಮೇಕಪ್ ಮಾಡಿಸ್ಬಿಡ್ತಾ ಇದ್ದೀನಿ ನೋಡಿ ಯಾವ ರೀತಿ ಮಾಡಿಸ್ಕೊಳ್ತಾ ಇದ್ದಾಳೆ ಅಂತ ಹೇಳಿ. ಹಾಗೆ ನಮ್ಮ ಅಕ್ಕಂದು ಕೂಡ ಮೇಕಪ್ ಆಗಿದೆ. ಅವರು ಮಕ್ಕಳಿಗೆ ತಿಂಡಿ ತೊಗೊಬಂದ್ಬಿಡ್ತೀನಿ, ಅವ್ರಿಗೆ ತಿಂಡಿ ತಿನ್ನಿಸಿ ಕಳಿಸೋಣ. ಇನ್ನು ಆ ನಂತರ ಮಕ್ಕಳು ಸಿಗಲ್ಲ ಕೈಗೆ ಅಂತ ಹೇಳಿ ಇಬ್ಬರಿಗೂ ಮಕ್ಳಿಗೂ ಕೂಡ ತಿಂಡಿ ತೊಗೊಂಡು ಬಂದಿದ್ದಾರೆ. ಇವಾಗ ನಾನು ನಿಮಗೆ ಜೆನ್ನಿನ ತೋರಿಸ್ತಾ ಇದ್ದೀನಿ ನೋಡಿ. ಫುಲ್ ಮೇಕಪ್ ಆಗಿದ್ದಾಳೆ, ಈ ರೀತಿ ಕಾಣಿಸ್ತಾ ಇದ್ದಾಳೆ ನೋಡಿ ಎಷ್ಟು ಮುದ್ದಾಗಿ. ಅವಳದು ಅಂದರೆ ಜಡೆ ಬಂದು ಸ್ವಲ್ಪ ಚಿಕ್ಕದಿರೋದಕ್ಕೆ ನಾನು ಹೇರ್ ಸ್ಟೈಲ್ ಮಾಡ್ಸೋಕ್ಕಾಗಲ್ಲ ಅಂತ ಹೇಳಿ ಈ ಥರ ರೆಡಿದು ಜಡೆ ಸೆಟ್ ಬರುತ್ತಲ್ಲ ಅದನ್ನೇ ಹಾಕ್ಸಿದ್ದೀನಿ. ಮುದ್ದಾಗಿ ಕಾಣಿಸ್ತಾ ಇದ್ದಾಳೆ ನನ್ನ ಮಗಳು. ಹಾಗೆ ನನ್ನ ಮೇಕಪ್ ಲುಕ್ ಈ ರೀತಿ ಇದೆ ನೋಡಿ. ಮುಹೂರ್ತಕ್ಕೆ ಅಂತ ಹೇಳಿ ನಾನು ಈ ರೀತಿ ರೆಡಿಯಾಗಿದ್ದೀನಿ. ಅಮ್ಮ ಮಗಳು ಇಬ್ಬರು ಕೂಡ ರೆಡಿಯಾಗಿ ಇವಾಗ ಮಂಟಪದ ಹತ್ರ ಬಂದ್ವಿ. ಇವತ್ತು ದಾರೆ ಬಂದು 9:30ಇಂದ 10:30 ಇದೆ. ಹಾಗೆ ಹುಡುಗಂಗೆ ಕೆಲವೊಂದು ಶಾಸ್ತ್ರಗಳು ಕೂಡ ಮಾಡ್ತಾ ಇದ್ದಾರೆ ಮಂಟಪದಲ್ಲೇ ಕೂರಿಸಿ. ಸೋದ್ರ ಮಾವನ ಕೈಲಿ ಕಂಕಣ ಕಟ್ಟಿಸ್ತಾ ಇದ್ದಾರೆ, ನೀವು ನೋಡ್ಬೋದು. ನನ್ನ ಮದುವೆನಲ್ಲಿ ನನಗಿರೋ ನೆನಪೇನಪ್ಪ ಅಂದರೆ ನಮ್ಮ ಕಡೆ ಏನು ಮಾಡಿದರು ಅಂದರೆ ನಾವು ಮದುವೆ ಹಿಂದಿನ ದಿನ ದೇವ್ರು ತೊಗೊಬರ್ತೀವಲ್ವ, ಆ ದೇವ್ರ ಮುಂದೆನೇ ಕೂರಿಸಿ ಈ ಥರ ಪಟ್ಟ ಮತ್ತು ಕಂಕಣ ಎಲ್ಲನೂ ಕೂಡ ಕಟ್ಟಿಸಿದ್ರು. ಇವರು ದೇವ್ರ ಮುಂದೆ ಕಟ್ಟಿಸ್ತಾ ಇಲ್ಲ, ಮಂಟಪದೊಳಗಡೆ ಶಾಸ್ತ್ರಗಳೆಲ್ಲ ಮಾಡಿ ಈ ಥರ ಕಂಕಣ ಮತ್ತು ಪಟ್ಟ ಪೇಟ ಎಲ್ಲನೂ ಕೂಡ ಹಾಕಿಸ್ತಾ ಇದ್ದಾರೆ. ಆರತಿ ಎಲ್ಲ ಮಾಡಿ ಒಂದೊಂದು ಕಡೆ ಒಂದೊಂದು ರೀತಿ ಶಾಸ್ತ್ರಗಳಿರುತ್ತೆ. ನಾನು ಕೂಡ ನೋಡ್ತಾ ಇದ್ದೀನಿ. ನನ್ನ ಮದುವೆನಲ್ಲಿ ಆ ರೀತಿ ಶಾಸ್ತ್ರ ಮಾಡಿದ್ರು, ಇವಾಗೇನಪ್ಪ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಚೇತನ್ಗೆ ಯಾವ ರೀತಿ ಶಾಸ್ತ್ರ ಮಾಡಿದರು ಅಂತ ನಾನು ನೋಡೋ ಹಾಗಿರಲಿಲ್ವಲ್ಲ, ಹಾಗಾಗಿ ನನಗೆ ಗೊತ್ತಿರಲಿಲ್ಲ. ಇವಾಗ ನೋಡ್ತಾ ಇದ್ದೀನಿ. ಹುಡುಗಂಗೆ ಪಟ್ಟ ಮತ್ತು ಕಂಕಣ ಎಲ್ಲ ಕಟ್ಟಾಯಿತು. ಇವಾಗ ನಾವು ಹೊರಗಡೆ ಇದ್ದೀವಿ. ಹುಡುಗಿ ಕಡೆಯವ್ರು ಬಂದು ಹುಡುಗನ ಮನೆ ತುಂಬಿಸ್ಕೊಳ್ಬೇಕು. ಹಾಗಾಗಿ ಕನ್ನಡದಲ್ಲಿ ಹೇಳು. ಯಾರು ಹುಡುಗಿ ಮನೆಯವರು ಇವಾಗ ಬಂದು ಹುಡುಗನ ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ಮಾಡ್ತಾಯಿದ್ದಾರೆ. ಅದಕ್ಕಿಂತ ಮುಂಚೆ ಹುಡುಗಂದು ಪಾತ್ ಪೂಜೆ ಮಾಡಬೇಕು ಅಂತ ಹೇಳಿ
ಕಾಲೆಲ್ಲ ತೊಳೆದು ಪೂಜೆ ಎಲ್ಲ ಮಾಡ್ತಾ ಇದ್ದಾರೆ. ಹುಡುಗಿ ಮನೆ ಕಡೆಯವ್ರು ಬಂದು ಹುಡುಗಂಗೆ ಪಾದ ಪೂಜೆ ಎಲ್ಲ ಮಾಡಿ ಇವಾಗ ದಾರೆ ಕರ್ಕೋಕೆ ಅಂತ ಹೇಳಿ ಕೈಗೆ ಕಾಯೆಲ್ಲ ಕೊಡ್ತಾ ಇದ್ದಾರೆ. ನಮ್ಮ ಕಡೆ ಏನು ಮಾಡ್ತಾರೆ ಅಂತ ಅಂದರೆ ಮನೆ ತುಂಬಿಸ್ಕೋಬೇಕಾದ್ರೆ ಮೊದಲಿಗೆ ಕೈಗೆ ಎಲ್ರಿಗೂ ಕೂಡ ಭತ್ತನ ಕೊಟ್ಟಿರ್ತಾರೆ. ಭತ್ತ ಕೊಟ್ಟಾದಮೇಲೆ ಹುಡುಗನ ಮನೆ ಛತ್ರಿ ಮತ್ತು ಹುಡುಗಿ ಮನೆ ಛತ್ರಿ ಎರಡೂ ಕೂಡ ಒಂದಕ್ಕೊಂದು ಟಚ್ ಮಾಡಿದಾಗ ಆ ಭತ್ತನ ಎಲ್ಲರೂ ಕೂಡ ಆ ಛತ್ರಿ ಮೇಲೆ ಎರಚ್ತಾರೆ. ಅದು ಒಂದು ಶಾಸ್ತ್ರ ಇದೆ, ಅದು ಕೂಡ ತುಂಬ ಚೆನ್ನಾಗಿದೆ. ಇವ್ರ ಕಡೆ ಆ ಶಾಸ್ತ್ರ ಏನೂ ಮಾಡಲಿಲ್ಲ. ಇವಾಗ ಮನೆ ತುಂಬಿಸ್ಕೊಳ್ಳೋದು ಅಂದರೆ ಮನೆಯಲ್ಲ, ಚೌಲ್ಟ್ರಿ ಒಳಗಡೆಗೆ ಆರತಿ ಮಾಡಿ ಕರ್ಕೊಳ್ತಾ ಇದ್ದಾರೆ. ಇವಾಗ ಹುಡುಗನ ಡೈರೆಕ್ಟಾಗಿ ಮಂಟಪದ ಹತ್ರ ಕರ್ಕೊಂಡು ಹೋಗ್ತಾರೆ. ಅದೇ ರೀತಿ ಹುಡುಗಿನೂ ಕೂಡ ಮಂಟಪಕ್ಕೆ ಯಾವ ರೀತಿ ಎಂಟ್ರಿ ಕೊಡ್ತಾರೆ ಅನ್ನೋದನ್ನೆಲ್ಲ ಈ ಒಂದು ವಿಡಿಯೋದಲ್ಲೇ ತೋರಿಸಿದ್ದೀನಿ. ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ, ನೋಡಿ.
ಗೊತ್ತಿಲ್ಲ. ಮದುವೆ ಮನೆಯಲ್ಲಿ ಬಂದವರೆಲ್ಲ ಹುಡುಗ ಮತ್ತು ಹುಡುಗಿ ಜೊತೆ ಫೋಟೋ ತೆಗೆಸ್ಕೊಳ್ಳೋದನ್ನ ನೋಡಿದ್ದೀರಾ. ಆದರೆ ನಮ್ಮ ಮನೆಯಲ್ಲಿ ಉಲ್ಟಾ ಹೋಗ್ಬಿಟ್ಟಿದೆ. ಬಂದವರೆಲ್ಲ ಮದುವೆ ಹುಡುಗ ಹುಡುಗಿನ ಬಿಟ್ಟು ನನ್ನ ಮಗಳ ಜೊತೆ ಫೋಟೋ ತೆಗೆಸ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಯಾರು ಬಂದ್ರೂ ಜನಿಯ ಬಾಯಲ್ಲಿ, ಮತ್ತು ನಂಗೆ ಸ್ವಲ್ಪ ಜನ ಗೊತ್ತೇ ಇರಲಿಲ್ಲ, ಅವರೆಲ್ಲ ಬಾಯ್ಲಿ ಪಾಪು ಫೋಟೋ ತೊಗೊಳ್ಳೋಣ, ತುಂಬ ಚೆನ್ನಾಗಿ ಕಾಣಿಸ್ತಿದೆ ನಿನ್ನ ಡ್ರೆಸ್ ಎಲ್ಲ ಅಂತ ಹೇಳಿ ಕರೀತಾ ಇದ್ದಾರೆ. ಅವಳು ಹೋಗೋಕ್ಕೆ ಇಷ್ಟಪಡ್ತಾಯಿಲ್ಲ, ಅಳ್ತಿದ್ದಾಳೆ. ಅಮ್ಮ ಯಾರೂ ಗೊತ್ತಿಲ್ಲ ಅವರೆಲ್ಲ ಕರೀತಿದ್ದಾರೆ ಅಂತ ಹೇಳಿ. ನಾನು ನಮ್ಮ ಅತ್ತೆ ಪಾಪ ಅಲ್ಲಿ ಕರೆದ್ರು, ಹಿಂಗೆ ಫೋಟೋ ತೆಗೆಸ್ಕೋಬೇಕು, ಒಂದು ಸ್ವಲ್ಪ ನಿಮ್ಮ ಮಗುಗೆ ಹೇಳಿ ಅಂತ. ಅವಾಗ ನಾವೇ ಕರ್ಕೊಂಡೋಗಿ ತೆಗೆಸಿದ್ವಿ. ಅವಳ ಡ್ರೆಸ್ ಅಂತೂ ತುಂಬಾ ಚೆನ್ನಾಗಿತ್ತು. ನೈಟ್ ರಿಸೆಪ್ಷನ್ದಿರ್ಬೋದು ಮತ್ತು ಬೆಳಗ್ಗೆ ದಾರೇಲಿ ಹಾಕಿದ್ದು ಲಂಗ ಬ್ಲೌಸ್ ಎಲ್ಲ ತುಂಬಾ ಚೆನ್ನಾಗಿ ಸ್ಟಿಚ್ ಮಾಡಿಸಿದ್ವಿ. ನಮ್ಮ ಅತ್ತೆ ನನ್ನ ಮೊಮ್ಮಗಳು ಚೆನ್ನಾಗಿ ಕಾಣಿಸ್ಬೇಕು ಅಂತ ಹೇಳಿ ಒಂದಿನ ಪೂರ್ತಿ ಅವಳಿಗೋಸ್ಕರನೇ ಶಾಪಿಂಗ್ ಮಾಡಿದ್ವಿ. ತುಂಬ ಚೆನ್ನಾಗಿ ಡ್ರೆಸ್ ಎಲ್ಲ ಸೆಲೆಕ್ಟ್ ಮಾಡಿದ್ವಿ. ನಮಗೆ ನನ್ನ ಮಗಳಿಗೆ ತೊಗೊಂಡಂಥ ಡ್ರೆಸ್ ಎಲ್ಲ ತುಂಬಾ ಇಷ್ಟ ಆಯಿತು. ಹಾಗೆ ಮುಹೂರ್ತ ಮುಗಿದ ಮೇಲೂ ಕೂಡ ಕೆಲವೊಂದು ಶಾಸ್ತ್ರಗಳನ್ನ ಮಾಡ್ತಾ ಇದ್ದಾರೆ ನೋಡಿ. ಫಸ್ಟ್ ಟೈಮ್ ಸುಳ್ಳು ಹೇಳಿಸ್ತಾರೆ ಕಂಚೋದು. ಅವ್ರಿಂದ ನನಗೆ ಬರಿಗಣ ಕಾಣೋದಿಲ್ಲ. ಯಾರು ಕಾಣಲ್ವಲ್ಲ ನಮಗೆ. ಕಮಲಾಸನ್ ರಜನಿಕಾಂತ್ ಎಲ್ಲ ತೋರ್ಸಕ್ಕಾಗಲ್ಲ ನೀವು. ಫಿಲಮಲ್ಲಿ ತೋರ್ಸ್ಕೋತೀವಿ ಬಿಡಿ. ಅದಕ್ಕೆ ಹೇಳ್ತಾ ಇರೋದು, ಫಸ್ಟ್ ಟೈಮ್ ಸುಳ್ಳು ಹೇಳಿಸ್ತಾರೆ. ಅದೇ ಹೇಳಿದ್ದು. ಯಜಮಾನ್ರ ಕಂಡೆ ಅಂತ ಹೇಳಕ್ ಬಿಟ್ಬಿಟ್ಟು ಯಜಮಾನ್ತಿನ ಕಂಡೆ ಅಂತ ಹೇಳಿ ಬಿಡು. ಅದೇ ಹೇಳಿದ್ದು. ಅವ್ನು ಪಂಚೆ ಹಾಕಿರೋದು ಯಜಮಾನ ಅಂತಾನೆ ಕಾಣಿಸ್ತಾ ಇಲ್ವದ. ಅಯ್ಯ ಅವ್ರಿಗೆಲ್ಲ ಹಾಗೆ ಇರ್ಬೇಕಂತ ಮದುವೆ ಎಲ್ಲ ತುಂಬಾ ಚೆನ್ನಾಗಾಯಿತು. ಇವಾಗ ನಾವು ಹುಡುಗಿನ ಮನೆ ತುಂಬಿಸ್ಕೋಬೇಕು. ಹೊರಡ್ತಾ ಇದ್ವಿ ಮನೆಗೆ ಹೋಗೋಣ ಅಂತ ಹೇಳಿ. ಅವರು ಇಲ್ಲ, ನಾವು ಅಂದರೆ ಅಲ್ಲಿ ದಂಪತಿಗಳು ಗಂಡ ಹೆಂಡತಿ ಯಾರಿದ್ದಾರೆ ಅವ್ರಿಗೆ ಜೋಡಿ ಕೂರಿಸಿ ಮಡ್ಲಕ್ಕಿ ಉಯ್ಬೇಕು ಬನ್ನಿ ಅಂತ ಹೇಳಿ ಅಮ್ಮನ್ನ ಅಪ್ಪನ್ನ ನನ್ನನ್ನು ಮತ್ತು ಅಕ್ಕ ಎಲ್ಲರನ್ನೂ ಕರೆದು ಅರ್ಶಿನ ಕುಂಕುಮ ಕೊಟ್ಟು ಮಡ್ಲಕ್ಕಿನ ತಲೆ ಮೇಲೆ ಹಾಕಿದ್ರು. ಇದೇ ರೀತಿ ಒಂದು ಶಾಸ್ತ್ರ ನಮ್ಮ ಕಡೆಯಲ್ಲೂ ಇದೆ. ನಾವು ಬೀಗ್ರೂಟದ ದಿನ ಹುಡುಗಿ ಮನೆಯವರು ಯಾರ್ಯಾರು ಇರ್ತಾರೆ ಅವ್ರಿಗೆ ಈ ಥರ ಅರ್ಶಿನ ಕುಂಕುಮ ಎಲ್ಲ ಕೊಟ್ಟು ಮಡ್ಲಕ್ಕಿ ಉಯ್ತೀವಿ. ಹಾಗೆಯೇ ಇವಾಗ ನಾವು ಹುಡುಗಿನ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಹುಡುಗಿ ಅಳ್ತಾಳೇನೋ ಅಂತ ಅಂದ್ಕೊಂಡೆ, ಬಟ್ ಅವಳು ಅಳ್ಳಿಲ್ಲ. ತುಂಬ ಖುಷಿಯಿಂದನೇ ಬಂದು. ನಾನು ಅಷ್ಟೇ ನನ್ನ ಮದುವೆ ಮುಗಿಸ್ಕೊಂಡು ಹೋಗಬೇಕಾದ್ರೆ, ಅಂದರೆ ಗಂಡನ ಮನೆಗೆ ಹೋಗಬೇಕಾದ್ರೆ ನಮ್ಮ ಡ್ಯಾಡಿ ನಮ್ಮ ಮಮ್ಮಿ ಎಲ್ಲರೂ ತುಂಬಾ ಅಳ್ತಾಯಿದ್ರು. ಬಟ್ ನಂಗೆ ಅಳುನೇ ಬರಲಿಲ್ಲ, ನಾನು ನಗ್ತಾನೇ ಇದ್ದೆ. ನನ್ನ ತಮ್ಮನ ಫ್ರೆಂಡ್ ಒಬ್ಬ ಕೇಳಿದ್ನಂತೆ ಲವ್ ಮ್ಯಾರೇಜಾ ಅಂತ ಹೇಳಿ. ನಂದು ಲವ್ ಮ್ಯಾರೇಜ್ ಅಲ್ಲ, ಅರೇಂಜ್ ಮ್ಯಾರೇಜು. ಆದರೆ ನಾನು ನಗ್ತಾ ಇರೋದಕ್ಕೆ ಆ ಥರ ಕೇಳಿದ್ರಂತೆ. ನನಗೂ ಏನಕ್ಕೂ ಅಳು ಬರಲಿಲ್ಲ. ಪಾಪ ನಮ್ಮ ಡ್ಯಾಡಿ ಅಂತೂ ತುಂಬ ಹತ್ತರು, ಹಾಗೆ ನಮ್ಮ ಅಮ್ಮನೂ ಹತ್ತರು. ನಮ್ಮ ಡ್ಯಾಡಿ ನಾನು ಯಾವಾಗ ಊರಿಗೆ ಬಂದು ಮೈಸೂರಿಗೆ ಹೋಗ್ಬೇಕಾದ್ರೂ ಅಳೋರು. ಜನಿಯ ಹುಟ್ಟಿದ ಮೇಲೆ ಅಳೋದನ್ನು ಬಿಟ್ಟರು. ಹಾಗೆ ಜನ್ನಿನ್ಗೆ ನಾನು ಬೇರೆ ಇನ್ನೊಂದು ಡ್ರೆಸ್ ಕೂಡ ತೊಗೊಂಡಿದ್ದೆ. ಡ್ರೆಸ್ ಚೇಂಜ್ ಮಾಡ್ಕೊಡ್ತೀನಿ ಬಾ ಅಂತ ಅಂದ್ರೂ ಮಾಡಿಸ್ಕೊಳ್ಳಿಲ್ಲ. ನಾನು ಇದೇ ಡ್ರೆಸ್ಸಲ್ಲಿ ಇರ್ತೀನಿ ಅಂತ ಹೇಳಿ ಅದೇ ಡ್ರೆಸ್ಸಲ್ಲಿ ಇದ್ದಾಳೆ. ಅವಳ ಹೇರ್ ಸ್ಟೈಲ್ ಎಲ್ಲ ನೋಡಿ ಯಾವ ರೀತಿ ಆಗಿದೆ ಅಂತ ಇವಾಗ. ಹಾಗೆ ಅವಳು ಚಿಕ್ಕಮ್ಮ ಚಿಕ್ಕಪ್ಪನ ಬಿಟ್ಟು ಅಳ್ಳಾಡ್ತಾನೆ ಇಲ್ಲ, ಅವ್ರ ಜೊತೆಲೇ ಇದ್ದಾಳೆ. ಅವ್ರ ಚಿಕ್ಕಮ್ಮ ಎಲ್ಲೋದ್ರೂ ಅವ್ರ ಚಿಕ್ಕಮ್ಮನ ಜೊತೆಲೇ ಇದ್ದಾಳೆ. ಎಲ್ಲರೂ ಕೂಡ ರೇಗಿಸ್ತಾ ಇತ್ತು ಅವಳಿಂದ. ಅಕ್ಕಪಕ್ಕದ ಮನೆ ಇಲ್ಲೇ ಮಾಡ್ಕೊಂಡು ಆರಾಮಲ್ವಾ? ಅವ್ರಿಗೆ
ಸ್ಕೂಲ್ ಸ್ಟಾರ್ಟ್ ಆಯ್ತೀನಿ ನಿಮಗೆ ಹೋಗ್ತಾ ಇದೆಯಾ? ನೀವು ಹಿಂಗೆ ಬರ್ಬೇಕು. ಬನ್ನಿ ಕಡೆ ಎಲ್ಲಿಗೆ ಹೋಗ್ತಿದ್ದೀನಿ ಬಾಯ್ ಇಸ್ಕೊಂಡು ತೋರಿಸಿ ಕೊಡಿ ಆಗ್ಲು ಬಿಡಿ ದುಡ್ಡೇ ಕೊಟ್ಬಿಡಿ ಬಾಗ್ಲು ಬಿಡಕ್ಕ ಏನ್ ಕೊಟ್ರೆ ಬಿಡ್ತೀರಾ? ಏನ್ ಬೇಕು? ಆನೆ ಕೊಡ್ಲಾ? ಬೇಡ. ಅಯ್ಯೋ ಕುದುರೆ ಬೇಕಾ, ಆನೆ ಬೇಕಾ, ನಾಯಿ ಬೇಕಾ? ಕುದುರೆ ಕೊಡ್ತೀನಿ. ಬಿಡೋದಿಲ್ಲ. ಆನೆ ಕೊಡ್ತೀನಿ. ಬಿಡೋದಿಲ್ಲ. ಏನ್ ಕೊಟ್ರೆ ಏನ್ ಬಿಡ್ತೀರಾ? ಬೇಕು? ಹೆಂಗ್ ಬೇಕು ನಮ್ಗೆ ಹೆಂಗ್ ಬೇಕು ಅಂತ ನಾನು ಹೇಳ್ತಿ ಕೇಳ್ಕೊ, ನೀನ್ ಬಿಡೋದು ಅಂತ ಈಗೇನ್ ಬಗ್ಗೆ ನಿನ್ ಮಗ್ಳನ್ನ ಅವ್ರ ಮಗಂಗೆ ಮದುವೆ ಮಾಡ್ಕೋತಾರೆ. ನಿಮ್ ಹೆಣ್ಣು ಕೊಡ್ಬೇಕು ಅನ್ನೋದು ನಮ್ಮ ಮಗನ್ಗೆ ಅಂದಾಗ ಹೆಣ್ಣು ಕೇಳ್ತಾರೆ ಕೊಡನೇನೆ ಅಂತ ನಿನ್ ಬೀರು ಕೇಳ್ಬೇಕು. ನೀವು ಕೊಟ್ರೆ ಬೇಡ ಅಂತ ಅವಳು ಅನ್ಬೇಕು. ಏನ್ ಹೇಳ್ದೆ ಗೊತ್ತಾ? ಏನ್ ಕೊಟ್ರೆ ಬಾಗಿ ಬಿಡ್ತೀರನಪ್ಪ? ಏನ್ ಕೊಟ್ರೆ ಬಿಡ್ತೀರ? ನಮ್ಮ ಮಗನ್ ನಿಮ್ ಮಗಳು ಕೊಟ್ಟು ಹೆಣ್ ಬೇಕು ಅಂತೀರಿ. ಹೆಣ್ ಬೇಕು. ನೀವ್ ಏನ್ ಕೇಳ್ತಾ ಕೊಡಲೇನೆ. ಕೊಡ್ಲಾ? ಕೇಳ್ತೀನಿ. ಕೊಟ್ರೆ ನಾನ್ ಬೇಡ ಅಂತೀರಾ? ಆಯ್ತು. ಇವ್ರು ನಿಮ್ ಸತ್ತಡೆ ಇದಿಲ್ವಾ? ಅದು ಇದು ಈಗ ಹೊತ್ತು ತಡ್ಬೇಕಿನ ಇವ್ರನ್ನೇ ತಡೆಯಂಗಿಲ್ಲ. ಇವ್ನು ತಡೆ ಕೊಟ್ರೆ ನಾನೇನ್ ಬೇಡ 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 ಅಂತ ಅನ್ಕೊಂಡ್ ಬಾಬಾ ಅಮ್ಮ ಅಕ್ಕಿ ಇಡ್ಬೇಕು, ಈ ಕಡೆ ಬನ್ನಿ ಇಲ್ಲಿ. ಚೌಲ್ಟ್ರಿ ಬಂದು ಮನೆ ಪಕ್ಕನೇ ಇರೋದ್ರಿಂದ 2 ನಿಮಿಷ ಸಾಕು ನಮ್ಮ ಮನೆಗೂ ಚೌಲ್ಟ್ರಿಗೂ. ಹುಡುಗಿನ ಕರ್ಕೊಂಡು ಬಂದು ಕೆಲವೊಂದು ಶಾಸ್ತ್ರಗಳೆಲ್ಲ ಮಾಡಿ ಮನೆ ತುಂಬಿಸ್ಕೊಂಡ್ವಿ. ಇವಾಗ ಹುಡುಗಿ ಕೈಲಿ ದೀಪ ಹಚ್ಚಿಸಿ ದೇವ್ರಿಗೆ ಪೂಜೆ ಮಾಡಿಸಿ ಹಾಲು ಉಕ್ಸ್ಬೇಕು. ಹಾಗೆಯೇ ಈ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೆಲ್ಲ ಈ ಒಂದು ಬ್ಲಾಗ್ ಇಷ್ಟ ಆಗಿದೆ ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್.